ಸ್ಥಳೀಯ ಪತ್ರಿಕೆ ರಾಜ್ಯಧರ್ಮ ಅಂತ ಈ ಕೆಲಸಗಳಲ್ಲಿ ಎಂಗೇಜ್ ಆಗಿರೋದೇ ನನಗೆ ಖುಷಿ. ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನನಗೆ ಇನ್ಬಾಕ್ಸ್ ಮಾಡ್ತಾರೆ. ಯಾವಾಗಲೂ ನಿಮಗೆ ಕಾಡುವಂಥದ್ದು ತುಂಬ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಲಾಕಪ್ ಡೆತ್ ಅಂತ ಒಂದು ಸಿನಿಮಾ ಬಂತು ನಾನು ಸ್ಕೂಲ್ ಡೇಸಲ್ಲಿ. ನಾನು ಈಗಲೂ ಟಿಲ್ ಟುಡೇ ಈಗ ನಾನು ಬರ್ಕೊಟ್ಟಿರ್ತೀನಿ, ಅದಕ್ಕೆ ಸರಿಯಾಗಿ ನಮ್ಗೆ ಗೌರವ ಸಿಕ್ಕಿರಲ್ಲ. 12 ಗಂಟೆ ಮಿಡ್ ಅಲ್ಲಿ ಆ ಫಾಂಟು ನಮ್ಮ ವೈಫ್ಗೆ ಓಕೆ ಆಗುತ್ತೆ. ಅದಕ್ಕೆ ಒಂದು ಉತ್ತೇಜನ ಸಿಗತ್ತೆ. ಆರ್ಟಿಸ್ಟ್ XYZ ಅವ್ರಿಗೆ ತಗೊಂಡೋಗಿ ಕೊಟ್ವಿ. ಆ ಕಥೆನ ತಗೊಂಡೋದವನು ಇದುವರೆಗೂ ನಂಗೆ ಸಿಗ್ಲೇ ಇಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. AD ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಸಾಹಿತಿ, ಸಹ ನಿರ್ದೇಶಕ, ಅದರಲ್ಲೂ ಮುಖ್ಯವಾಗಿ ಟೈಟಲ್ ಕಾರ್ಡ್ ಡಿಸೈನರ್. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಪ್ರೀತಿಯ ಕಶಿಮೋಹನ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೆಸರಿನಲ್ಲಿ ಕಾಶಿ ಮೋಹನ್ ಇದೆ. ಈ ಕಾಶಿ ಮೋಹನ್ ಯಾಕೆ, ಹೇಗೆ ಅದರ ನಿಮ್ಗೆ ಹೇಗೆ ಬಂತ ಥಾಟ್? ಮೋಹನ್ ಕುಮಾರ್ KS. ನಾನು ಮೂಲತಃ ಮೈಸೂರು ಜಿಲ್ಲೆ, ಟಿ ನರಸೀಪುರ ತಾಲೂಕು. ನನ್ನ ಊರು ಕನ್ನಹಳ್ಳಿ. ನನ್ನ ತಂದೆ ಶಿವಣ್ಣ ಅಂತ. ಓಕೆ ಓಕೆ. ಇದಕ್ಕೆ ಒಂದು ನನಗೆ ಸ್ಫೂರ್ತಿ ಯಾರು ಅಂತಂದ್ರೆ, ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ಟೆಕ್ನಿಕಲ್ ನನ್ನ ಲೆಕ್ಚರ್ ಹೆಸರು ಮೈನಂ ಲೋಕೇಶ್ ಅಂತ, ಮೈಸೂರು ನಂಜಯ್ಯ ಲೋಕೇಶ್ ಅಂತ. ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾನು ಕೂಡ ಕುವೆಂಪು ಅವರು ಇನ್ಸ್ಪಿರೇಷನ್, ಮೈನಂ ಲೋಕೇಶ್ ಸರ್ ಇನ್ಸ್ಪಿರೇಷನ್ ಅಲ್ಲಿ ನಾನು ಕೂಡ ಊರ ಹೆಸರು ಶಿ ಮೋಹನ್ ಅಂತ ಇದೇ ನೇಮ್. ಎಲ್ಲ ಫ್ರೆಂಡ್ಸ್ ಸರ್ಕಲ್ ಅಲ್ಲೆಲ್ಲ ತುಂಬಾ ಜನಗಳಿಗೆ ಈ ಹೆಸರಿಂದನೇ ನಾನು ಚಿರಪರಿಚಿತ. ಅಂದ್ರೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನೀವು ಇಟ್ಕೊಂಡಂತ ಇಲ್ಲ ಇಲ್ಲ, ನಾನು ಕಾಲೇಜ್ ದಿನಗಳಲ್ಲೇ ಈ ಹೆಸರಿಂದನೇ ಅವಾಗಿಂದ. ಅವಾಗಿಂದ. ನೀವು ಬರಹಗಾರ ಕೂಡ ಆಗಿದ್ದೀರಾ, ಸಾಕಷ್ಟು ಬರಹಗಳನ್ನ ಬರೀತಾ ಇರ್ತೀರಾ. ಸಿನಿಮಾ ಕುರಿತಾಗಿ ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಕುರಿತಾಗಿ, ಒಂದು ವಿಶೇಷತೆ ಕುರಿತಾಗಿ ಬರೀತಾ ಇರ್ತೀರಾ. ಇದಕ್ಕೆ ಸ್ಫೂರ್ತಿ ಏನು? ನಾನು ಶಾಲಾ ಕಾಲೇಜು ದಿನಗಳಲ್ಲೇ ಒಂದೊಂದು ಟಾಪಿಕ್ ಅನ್ನ ಬರೀತಾ ಹೋಗ್ತಾ ಇರ್ತೀನಿ. ಇತ್ತೀಚೆಗೆ ನನಗೆ ಸಾಮಾಜಿಕ ಜಾಲತಾಣ ನನ್ನ ಗುರುತಿಸ್ತು. ಪತ್ರಿಕೆಗಳಲ್ಲಿ ಅಂಕಣ ಬರಿತಾ ಇದ್ದೆ. ನಾನು ಮೊದಲು ಮೈಸೂರು ಜಿಲ್ಲೆಯಲ್ಲಿ ಒಂದು ಸ್ಥಳೀಯ ಪತ್ರಿಕೆ ರಾಜ್ಯಧರ್ಮ ಅಂತ, ಅದರಲ್ಲಿ ನನ್ನ ಮೊದಲ ಅಂಕಣ ಪ್ರಕಟವಾಯಿತು. ಅಲ್ಲಿಂದ ನನ್ನ ಬರವಣಿಗೆ ಕಾಯಕ ಹಿಂಗೆ ನಿರಂತರವಾಗಿ ನಡೀತಾ ಇದೆ. ಪ್ರವೃತ್ತಿಯಲ್ಲಿ ನೀವು ಸಾಕಷ್ಟು ಕ್ಷೇತ್ರದಲ್ಲಿ ಇದ್ದೀರಿ. ಸಿನಿಮಾ ರಂಗ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಟೈಟಲ್ ಡಿಸೈನ್ ಆಗಿರ್ಬೋದು, ಸಾಹಿತಿ ಕೂಡ ಹೌದು. ವೃತ್ತಿಯಲ್ಲಿ ನಾನು ಒಂದು ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಲ್ಲ ನಾನು. ಹೌದು. ಹಾಗಾಗಿ ವೃತ್ತಿ ಮತ್ತೆ ಪ್ರವೃತ್ತಿ ಹವ್ಯಾಸ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಷ್ಟ ಅನಿಸ್ತಾ ಇದೆಯಾ ನಿಮ್ಗೆ? ಇಲ್ಲ, ನಾನು ಖುಷಿ. ನಾನು ಈ ಕೆಲಸಗಳಲ್ಲಿ ಎಂಗೇಜ್ ಆಗಿರೋದೇ ನನಗೆ ಖುಷಿ. ಸೊ ಹಾಗಾಗಿ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೇರೆ ಹವ್ಯಾಸಗಳಂತೂ ಏನು ಇಲ್ಲ. ಕೆಲಸ ಬಿಟ್ರೆ ಸಿನಿಮಾ, ಬರವಣಿಗೆ, ಇಷ್ಟೇ ಕಾಯಕ. ಓಕೆ. ಅಂದ್ರೆ ಕೆಲವೊಂದು ವೃತ್ತಿಯಿಂದ ಮನೆಗೆ ಬಂದಾಗ್ಲೇನೆ ಮನೆಗೆ ಸಮಯ ಕೊಡೋಕೆ ಸಮಯ ಸಾಕಾಗಲ್ಲ ಅಂತಾರೆ. ಇಷ್ಟು ಕ್ಷೇತ್ರಗಳಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಕುಟುಂಬದ ಸಹಕಾರ ಹೇಗಿದೆ? ಇಲ್ಲ, ಮನೆಯಲ್ಲಿ ತುಂಬಾ ನಮ್ಮ ವೈಫ್ ಮತ್ತೆ ಮಗ ತುಂಬಾ ಸಪೋರ್ಟಿವ್. ಆಕ್ಚುಲಿ ನಾನು ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಬರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ನಾನು 10th ಸಿನಿಮಾದಲ್ಲಿ ಚಿತ್ರ ಸಾಹಿತಿ ಕೋರ್ಸ್ ಮಾಡ್ಬೇಕಾಗಿತ್ತು. ಆ ಟೈಮಲ್ಲಿ ನನ್ನ ವೈಫ್ ತುಂಬಾ ಸಪೋರ್ಟ್ ಮಾಡಿದ್ರು. ಅಲ್ಲಿ ಒಂದು ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ನನ್ನ ಮಗ ಆಗ್ತಾನೆ 6 ತಿಂಗಳು ಮಗು. ಬಂದವರೆಲ್ಲ ಸ್ವಲ್ಪ ಹಣ ಕೊಟ್ಟು ಮಗುನ್ ನೋಡ್ಕೊಂಡು ಹೋಗೋ ಪದ್ಧತಿ ಹಳ್ಳಿ ಕಡೆ. ನಮ್ಮ ವೈಫ್ ಕೂಡ ಆ ಹಣದಿಂದ ಶೇಖರಣೆ ಮಾಡಿ ಒಂದಷ್ಟು ಅವಳು ಕೊಟ್ಟು ನನ್ನ ಕೋರ್ಸ್ಗೆ ಸಪೋರ್ಟ್ ಮಾಡಲು. ಅದೇ ರೀತಿ ಈಗ ನಾನು ಬೇರೆ ಬೇರೆ ಕ್ಷೇತ್ರಗಳು ತೊಡಸ್ಕೊಂಡಿದ್ದೀನಿ ಅಂದ್ರೆ ಮನೆಯವ್ರ ಸಹಕಾರ ತುಂಬಾ ಇಂಪಾರ್ಟೆಂಟ್. ನಮ್ಮ ತಾಯಿ ಅವರು ಕೂಡ ನಾನು ಏನೇ ಮಾಡಿದ್ರು ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ನಮ್ಮ ವೈಫು, ಮಗ ತುಂಬಾ ಸಪೋರ್ಟಿವ್. ಸೊ ಹಾಗಾಗಿ ನನಗೆ ಇವೆಲ್ಲ ಈಸಿಯಾಗಿ ಹೋಗ್ತಾ ಇದ್ದೀನಿ. 10 ಸಿನಿಮಾದ ಬಗ್ಗೆ ಹೇಳಿದ್ರಿ, ಕೋರ್ಸ್ ಮಾಡಿದ್ದೆ ನಾನು ಅಂತ. ಅದಕ್ಕೆ ಒಂದು ಪ್ರೇರಣೆ ಏನು, ಸ್ಫೂರ್ತಿ ಏನು ನಿಮ್ಗೆ? ನಾನು ಮೊದಲಿಂದ ಕನ್ನಡ ಗೀತೆಗಳನ್ನ ಕೇಳ್ಕೊಂಡು ಬೆಳೆದವನು. ಸೊ ನನಗೆ ಈ ರೀತಿಗೆ ಸ್ಫೂರ್ತಿ ಕವಿರಾಜ್ ಅವರು. ಸೊ ಅವರೇ 10th ಸಿನಿಮಾದಲ್ಲಿ ಲೆಕ್ಚರರ್ ಆಗಿ ಈ ಕನ್ನಡ ಚಿತ್ರಗೀತೆ ಸಾಹಿತ್ಯ ಬರೆಯೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗ ಅದನ್ನ ನೋಡಿ ನಾನು ಕೂಡ ಬರಿಬೇಕು, ಈ ಸಣ್ಣ ಸಣ್ಣ ಕವಿತೆಗಳನ್ನ ಬರಿತಾ ಇದ್ದೆ. ನಾನು ಬರಿಬೇಕು ಅಂತ ಆಸಕ್ತಿ ಬಂದು 10th ಸಿನಿಮಾಗೆ ಹೋದಾಗ ನನ್ನ ಗುರುಗಳು ಕವಿರಾಜ್ ಅವರು, ವಿ ಮನೋಹರ್ ಸರ್ ತುಂಬಾ ಒಂದು ಹಾಡನ್ನ ಹೇಗ್ ಬರಿಬೇಕು, ಸಾಹಿತ್ಯನ ಯಾವ ರೀತಿ
ನಾವು ಚಿತ್ರಗೀತೆ ಬರಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ನನ್ಗೆ ಅದರಿಂದ ಅನುಕೂಲ ಆಯ್ತು. ಅದು ಮೂಲ ಕಾರಣ, ಮೂಲ ನಿಮ್ಗೆ ಕಾರಣ. ಪ್ರೇರಣೆ ಹೌದು, ಎಲ್ಲ. ಹೌದು. ಈಗ ನೀವು ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಅಂದ್ರೆ ಯಾವ ಯಾವ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಮೊದಲು ಈ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಬರಿತಾ ಹೋಗ್ತಾ ಇದ್ದೆ ಒಂದೊಂದು ವಿಷಯಗಳು. ಅದನ್ನ ಒಬ್ರು ಮೆಜೆಸ್ಟಿಕ್ ಖ್ಯಾತಿಯ ಪಿ ಎನ್ ಸತ್ಯ ಅವರು ನಿರ್ದೇಶಕರ ಅವರ ಶಿಷ್ಯ ರಾಜ್ ಬಿ ಎನ್ ಅಂತ ಇದ್ದಾರೆ. ಅವರು ನನಗೆ ಹಿಂಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿ ನನಗೆ ಇನ್ಬಾಕ್ಸ್ ಮಾಡ್ತಾರೆ ಒಂದು ಮೆಸೇಜ್, ನೀವು ಯಾರು, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ ಅಂತ. ನಾನು ಪರಿಚಯ ಮಾಡ್ಕೊಳ್ತೀನಿ. ಅಲ್ಲಿಂದ ಒಡನಾಟ ಶುರು ಆಗುತ್ತೆ. ಆಗ ಅವ್ರದ್ದೊಂದು ಪಾಸಿಬಲ್ ಅನ್ನೋ ಒಂದು ಸಿನಿಮಾ ನಡೀತಾ ಇರುತ್ತೆ. ಅದನ್ನ ನೆಕ್ಸ್ಟ್ ಸಿನಿಮಾಗೆ ಸ್ಕ್ರಿಪ್ಟ್ ಬರೆಯೋವಣಿಗೆಯಲ್ಲಿ ನನ್ನನ್ನ ಕರೀತಾರೆ. ನಾನು ಖುಷಿಯಿಂದ ಹೋಗ್ತೀನಿ. ಅವ್ರ ಜೊತೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಸ್ಕ್ರಿಪ್ಟ್ ಡೈರೆಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಫಸ್ಟ್ ನನ್ನ 10 ಸಿನಿಮಾ ಆದ್ಮೇಲೆ ನನಗೆ ಹಾಡು ಬರೆಯಕ್ಕೆ ಅವಕಾಶನೂ ಕೊಟ್ಟು, ಶೀರ್ಷಿಕೆ ವಿನ್ಯಾಸ ಮಾಡೋದಕ್ಕೆ ಅವಕಾಶ ಕೊಟ್ಟು ನನ್ನನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಈ ಕ್ರೆಡಿಟ್ ರಾಜ್ ಬಿ ಎನ್ ಅವ್ರಿಗೆ ಸೇರ್ಬೇಕು. ಈಗ ಅಂತರಾಳದಿಂದ ಅಂತ ಒಂದು ಪುಸ್ತಕವನ್ನು ಕೂಡ ನೀವು ಬರೆದಿದ್ರ. ಅದು ಯುವ ಬರಹಗಾರರು ಏನ್ ಕರ್ನಾಟಕ ರಾಜ್ಯದವ್ರು ಕರೀತಾರೆ, ಅದರಲ್ಲಿ ಸೆಲೆಕ್ಟ್ ಆದಂತ ಪುಸ್ತಕ. ಆ ಪುಸ್ತಕ ಬರೆಯೋದಕ್ಕೆ ಕಾರಣ ಮತ್ತು ಅದು ಸೆಲೆಕ್ಟ್ ಆದ್ಮೇಲೆ ನಿಮ್ಗಾದ ಅನುಭವಗಳು? ಅದೇ, ನಾನು ಮೊದಲಿಂದ ಅನಿಗಮನ ಬರೆಯೋ ಒಂದು ಅಭ್ಯಾಸ ಇದ್ದವನು. ಈ ಮುಖಪುಟಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಬರಿತಾ ಇದ್ದಾಗ ನನ್ನ ಸ್ನೇಹಿತರೊಬ್ರು, ಈ ರೀತಿ ನೀನು ಫೇಸ್ಬುಕ್ ಅಲ್ಲಿ ಕವಿತೆಗಳನ್ನ ಬರೆದ್ರೆ ಏನು ಉಪಯೋಗ ಇಲ್ಲ, ಅದನ್ನ ಕೂಡಿಟ್ಟು ಒಂದು ಪುಸ್ತಕ ರೀತಿ ಮಾಡುವಂತ ಸಲಹೆ ಕೊಟ್ಟಾಗ ನನಗೂ ತುಂಬಾ ಒಂದು ಆಸೆ ಇತ್ತು. ನನ್ನ ಹೆಸರಲ್ಲಿ ಒಂದು ಪುಸ್ತಕ ಬರೀಬೇಕು, ನಾನು ಕವಿತೆ ಸಂಕಲನಗಳು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆಗ ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರದಿಂದ ಒಂದು ಕಾಲ್ ಮಾಡ್ತಾರೆ. ಹಿಂಗೆ ಯುವ ಬರಹಗಾರರ ಚೊಚ್ಚಲ ಕೃತಿಗಳಿಗೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ, ಆಯ್ಕೆ ಆದವರು ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂದಾಗ ನಾನು ಮೈಸೂರು ಜಿಲ್ಲೆ ವತಿಯಿಂದ ನಾನು ಅಲ್ಲಿಗೆ ಸೆಲೆಕ್ಟ್ ಮಾಡಿ ನಾನು ಮೈಸೂರು ಜಿಲ್ಲೆಯಿಂದ ನಾನು ಸಬ್ಮಿಟ್ ಮಾಡ್ತೀನಿ. ನನ್ನ ಕವನಗಳನ್ನ ಆಯ್ಕೆ ಮಾಡಿಕೊಂಡು ಮೊದಲ ಕೃತಿ ಅಂತರಾಳದಿಂದ ಅಂತ ಸೆಲೆಕ್ಟ್ ಆಗುತ್ತೆ. 10,000 ರೂಪಾಯಿಗಳನ್ನ ಪ್ರೋತ್ಸಾಹಧನ ಕೊಟ್ಟು ಅವರೇ ಪ್ರಕಟ ಮಾಡಿ ಬಿಡುಗಡೆ ಮಾಡುತ್ತಾರೆ. ಅಲ್ಲಿ ನಾವು ಪುಸ್ತಕ ಮಾಡಬೇಕು ಅಂದಾಗ ಒಂದು ಪಬ್ಲಿಕೇಶನ್ ಬೇಕಾಗಿರುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಈ ಫಸ್ಟ್ ಟೈಮ್ ಏನ್ ಮಾಡೋದು. ಆಗ ನಾನು ಮಣಿಕಾಂತ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನೇ ನನ್ನದೇ ಆದ ಒಂದು ಪಬ್ಲಿಕೇಶನ್ ಮಾಡಿದೆ, ವಂಶಿ ಪಬ್ಲಿಕೇಶನ್ ಅಂತ. ವಂಶಿ ಅಂತಂದ್ರೆ ನಮ್ಮ ಮದರ್ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ, ಶಿ ಅಂದ್ರೆ ಶಿವಣ್ಣ ಅಂತ. ಅವರಿಬ್ಬರ ಹೆಸರನ್ನು ಸೇರಿ ವಂಶಿ ಪಬ್ಲಿಕೇಶನ್ ಅಂಡ್ ಕ್ರಿಯೇಷನ್ ಅಂತ ನಾನು ಮಾಡ್ಕೊಂಡೆ. ಅದರಿಂದ ನನಗೆ ಬಹಳ ಖುಷಿ ಇದೆ. ನನ್ನ ಪಬ್ಲಿಕೇಶನ್ ಇಂದ ಒಂದು 4-5 ಬುಕ್ ಬರ್ತಾ ಇದ್ದಾವೆ. ಇದು ವಂಶಿ ಪಬ್ಲಿಕೇಶನ್ ಹಿನ್ನೆಲೆ. ಈಗ ನೀವು ಬರವಣಿಗೆ ಬರಹಗಾರರಾದ್ರಿ, ಇದಕ್ಕೆ ನಿಮ್ಗೆ ಸ್ಫೂರ್ತಿ ಕೊಟ್ಟಂತ ಲೇಖಕರು, ಕವಿಗಳು, ಯಾವ್ದಾದ್ರು ಒಂದು ಪುಸ್ತಕನ ಅತಿ ಹೆಚ್ಚು ಬಾರಿ ನೀವು ಓದಿದ್ದು, ಯಾವಾಗ್ಲೂ ನಿಮ್ಗೆ ಕಾಡುವಂಥದ್ದು? ನನಗೆ ಸ್ಫೂರ್ತಿ ಕನ್ನಡ ಬರಹಗಾರರೆಲ್ಲರೂ ಸ್ಫೂರ್ತಿ. ಅದರಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ನಮ್ಮ ಕಾಲಘಟ್ಟದಲ್ಲಿ ಪತ್ರಿಕೆಗಳನ್ನ ಜಾಸ್ತಿ, ಕನ್ನಡ ಪತ್ರಿಕೆಗಳನ್ನ ಜಾಸ್ತಿ ಓದ್ತಾ ಇದ್ದೆ. ಅದರಲ್ಲಿ AR ಮಣಿಕಾಂತ್ ಅವ್ರದ್ದು ಪುಸ್ತಕಗಳು ನನಗೆ ಬಹಳ ಸ್ಫೂರ್ತಿ. ಅವ್ರ ಪುಸ್ತಕ ಎಲ್ಲಾನು ಓದಿದ್ದೀನಿ. ಅದೊಂದು ರೀತಿ ನಮ್ಗೆ ಮೋಟಿವೇಶನ್ ಪುಸ್ತಕಗಳು. ಜೊತೆಗೆ ರವಿ ಬೆಳಗೆರೆ ಅವ್ರ ಪುಸ್ತಕಗಳು ಓದ್ತೀನಿ. ಆಮೇಲೆ ಕುವೆಂಪು ಅವ್ರದ್ದು ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ಬಿಡುವಿದ್ದಾಗ ನಾನು ಕನ್ನಡ ಪುಸ್ತಕಗಳನ್ನ ಓದೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅದೇ ನಿಮ್ಮ ಈ ಬರವಣಿಗೆ ಮೂಲಕ ಸ್ಫೂರ್ತಿ ಆಯ್ತು. ಇವಾಗ ಸಾಹಿತಿ ಆಗಿದ್ದೀರಾ ನೀವು, ನಿಮಗೆ ಸಾಹಿತ್ಯಕ್ಕೆ ಹೇಗ್ ಸ್ಫೂರ್ತಿ? ಅಂದ್ರೆ ಈಗ ನೀವು ಬರವಣಿಗೆಗೆ ಒಂದು ಸ್ಫೂರ್ತಿ ಇದೆ, ಸಾಹಿತ್ಯ, ಹಾಡುಗಾರಿಕೆ ಅಂದ್ರೆ ಎಷ್ಟು ಕಷ್ಟ ಅಂತಾರೆ. ಕವಿ ಆದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಬರಿತೀವಿ, ಹಾಡುಗಾರಿಕೆ ಆದ್ರೆ ಒಬ್ಬ ನಿರ್ದೇಶಕ, ಆ ಚಿತ್ರ, ಆ ಕತೆ, ಸಂದರ್ಭ ತಕ್ಕಂತೆ ಬರಿಬೇಕು. ಅದು ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಇಲ್ಲ, ನನ್ನ ಅನುಭವಗಳು, ನೋವು, ನಲಿವುಗಳನ್ನೇ ನಾನು ಲೇಖನ ಮಾಡ್ತಾ ಇರೋದ್ರಿಂದ ನನಗೆ ನಾನೇ ಸ್ಫೂರ್ತಿ. ನೀವೇ ಸ್ಫೂರ್ತಿ. ಯಾಕಂದ್ರೆ ಈಗ ಇದಿಷ್ಟು ವಿಷಯಗಳನ್ನ ನಾವು ಜನರಿಗೆ ತಲುಪಿಸೋದು ತುಂಬಾ ಈಸಿ ಅನ್ಸುತ್ತೆ. ಅಂದ್ರೆ ಒಬ್ಬ ಸಾಹಿತ್ಯನ ಬೇಗ ಗುರುತಿಸ್ತಾರೆ, ಸಹ ನಿರ್ದೇಶಕನನ್ನು ಗುರುತಿಸ್ತಾರೆ, ಆದ್ರೆ ಟೈಟಲ್ ಕಾರ್ಡ್ ಡಿಸೈನರು ಎಲ್ಲೋ ಕಣ್ಮರೆಯಾಗಿರ್ತಾರೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಯಾಕೆಂದ್ರೆ ನೀವೊಬ್ರು ಟೈಟಲ್ ಕಾರ್ಡ್ ಡಿಸೈನರು, ಸಾಕಷ್ಟು ಚಿತ್ರಗಳಿಗೆ ನೀವು ಟೈಟಲ್ ಕಾರ್ಡ್ ಡಿಸೈನ್ ಮಾಡಿದಿರ, ಅದರ ಅನುಭವಗಳು?
ಟೈಟಲ್ ಕಾರ್ಡ್ ಡಿಸೈನರ್ಸ್ ಯಾವಾಗ್ಲೂ ತೆರೆಯಿಂದ ಕೆಲಸ ಮಾಡ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ. ಹೌದು. ಆ ಆಮೇಲೆ ಪೋಸ್ಟರ್ ಡಿಸೈನರ್ಸ್ ಕೂಡ ತೆರೆಯಿಂದ ತುಂಬಾ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಾಗಲ್ಲ. ನಾವು ತೆರೆಯಿಂದ ಸಾಕಷ್ಟು ಕೆಲಸ ಮಾಡೋದ್ರಿಂದ ನಾವು ಎಲ್ಲೂ ಹೇಳ್ಕೊಳಕ್ಕೂ ಹೋಗಲ್ಲ. ಬಟ್ ಆದ್ರೆ ಒಂದು ಆಸೆ ಇದೆ. ನಾವು ಸಿನಿಮಾ ಟೈಟಲ್ ಡಿಸೈನ್ ಮಾಡಿದಾಗ ನಮಗೂ ಕ್ರೆಡಿಟ್, ಟೈಟಲ್ ಕಾರ್ಡ್ ಅಲ್ಲಿ ಕ್ರೆಡಿಟ್ಸ್ ಬೇಕು ಅಂತ ನಮಗೂ ಆಸೆ ಇರುತ್ತೆ. ಬಟ್ ನಾವು ಕೇಳಕ್ ಹೋಗಲ್ಲ. ಪ್ರೀತಿಯಿಂದ ಅವರೇ ಹಾಕ್ತಾರೆ. ಒಬ್ಬೊಬ್ರು ಹಾಕಲ್ಲ. ನಾವು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಲ್ಲ. ಈ ಟೈಟಲ್ ಕಾರ್ಡ್ ಡಿಸೈನ್ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು? ಅಂದ್ರೆ ನಿಮ್ಗೆ ಎಲ್ಲಿಯಾದ್ರೂ ನೋಡಿ ಕಲ್ತು ಅಥವಾ ನಿಮ್ಗೆ ಅನ್ಸಿದ್ದ, ಯಾರಾದ್ರೂ ನಿಮ್ಗೆ ಅದಕ್ಕೆ ಉತ್ತೇಜನ ಕೊಟ್ಟಿದ್ದ? ಮೇಡಮ್, ನಾನು ಬಾಲ್ಯದಿಂದಲೂ ಸಿನಿಮಾ ಪ್ರೇಮಿ. ಆ ಸ್ಕೂಲ್ ಡೇಸ್ ಅಲ್ಲೇ ಯಾವ್ದಾರ ಒಂದು ಸಿನಿಮಾ ಟೈಟಲ್ ನೋಡಿದಾಗ ಅದೇ ರೀತಿ ಬರೆಯೋದು ನನ್ನ ಅಭ್ಯಾಸ. ನಾನು ಸ್ಕೂಲ್ ಡೇಸ್ ಅಲ್ಲಿ, ಈಗ ಲಾಕಪ್ ಡೆತ್ ಅಂತ ಒಂದು ಸಿನಿಮಾ ಬಂತು ನಾನು ಸ್ಕೂಲ್ ಡೇಸ್ ಅಲ್ಲಿ, ಆ ಪೋಸ್ಟರ್ ನೋಡ್ಬಿಟ್ಟು ನಾನು ಅದೇ ರೀತಿ ಬರೆದು ಫ್ರೆಂಡ್ಸ್ ಗಳಿಗೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ದೆ. ನೋಡ್ ನಾನ್ ಬರ್ದಿರೋದು ಅಂತ. ಆ ರೀತಿ ಆವಾಗ್ಲಿಂದನೂ ನನಗೆ ಸಿನಿಮಾ ಟೈಟಲ್ ಬಗ್ಗೆ ಫುಲ್ ಆಸಕ್ತಿ. ನಾನು ಯಾವ್ದಾರ ಒಂದು ಸಿನಿಮಾ ಪೋಸ್ಟರ್ ನೋಡಿದಾಗ ಫಸ್ಟ್ ನಾನು ಆ ಸಿನಿಮಾ ಟೈಟಲ್ ನೋಡ್ತೀನಿ, ಹೇಗೆ ಡಿಸೈನ್ ಮಾಡಿದ್ದಾರೆ, ಮತ್ತೆ ಪೋಸ್ಟರ್ ಡಿಸೈನ್ ನೋಡ್ತೀನಿ, ಯಾವ ರೀತಿ ಪೋಸ್ಟರ್ ಡಿಸೈನ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ. ನಾನು ಕಣ್ಣು ಆ ಪೋಸ್ಟರ್ ಡಿಸೈನ್ ಕೆಳಗಡೆನೆ ಹೋಗುತ್ತೆ, ಯಾರು ಮಾಡಿರ್ಬೋದು ಅಂತ. ನಾನು ಈಗಲೂ ಟಿಲ್ ಟುಡೇ ನಾನು ಯಾವ್ದಾರ ಒಂದು ಸಿನಿಮಾ ಪೋಸ್ಟ್ ನೋಡಿದಾಗ ಫಸ್ಟ್ ನನ್ನ ಕಣ್ಣು ಹೋಗೋದೆ ಯಾರು ಡಿಸೈನರ್ ಅಂತಾನೆ ನೋಡ್ತೀನಿ. ಯಾರು ಹೀರೋ ಹೀರೋಯಿನ್ ಆ ರೀತಿ ನೋಡೋದೇ ಇಲ್ಲ, ಯಾರು ಡಿಸೈನ್ ಮಾಡಿರೋದು, ಆ ರೀತಿ ಒಂದು ಆಸಕ್ತಿ. ನಮಗೂ ಅಷ್ಟೇನೆ. ಒಂದ್ ಸಿನಿಮಾ ಅಂತ ನಾವು ನೋಡುವಾಗ ಮೊದಲು ನೋಡೋದೇ ಟೈಟಲ್. ಯಾವಾಗ್ಲಾರು ಟೈಟಲ್ನೇ ಫಸ್ಟ್ ರಿಲೀಸ್ ಮಾಡ್ತಾರೆ. ಆ ಸಿನಿಮಾ ಟೈಟಲ್ ರಿಲೀಸ್ ಮಾಡಿ ಒಂದ್ ಸಿನಿಮಾಗೆ ಈ ಒಂದು ಶೀರ್ಷಿಕೆ ಇದೆಯಾ, ಓ ಲಾಕಪ್ ಡೆತ್ತ, ಓಂ ಅಂತನ, ಉಶ್ ಅಂತನ, ಅದೊಂದು ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ನಮ್ಗೆ ಇವತ್ತಿನವರೆಗೂ ಉಶ್ ಅನ್ನೋ ಟೈಟಲ್ ಯಾರು ಡಿಸೈನ್ ಮಾಡಿದ್ದು ಅನ್ನೋದು ಗೊತ್ತಿಲ್ಲ. ಓಂ ಅನ್ನೋದು ಯಾರು ಮಾಡಿದ್ರು ಗೊತ್ತಿಲ್ಲ. ಇಂಥ ಸಂದರ್ಭಗಳಲ್ಲಿ ನೀವು ಒಂದಷ್ಟು ಚಿತ್ರಗಳಿಗೆ ಮಾಡಿದಾಗ ಯಾವತ್ತಾದ್ರೂ ಒಂದಷ್ಟು ಜನರ ಜೊತೆ ಸಂವಾದ ಮಾಡಿದ್ಯಾ? ಇಲ್ಲ, ಸಂವಾದ ಅಂತ ಏನಿಲ್ಲ. ನಮ್ಗೆ ಪೋಸ್ಟರ್ ಡಿಸೈನರ್ಸ್ಗಳು ನಮ್ಗೆ ಹೇಳ್ತಾರೆ, ಇಂಥ ಕಾನ್ಸೆಪ್ಟ್ ಇದೆ, ಈ ರೀತಿ ಒಂದು ಟೈಟಲ್ ಬೇಕು ಅಂತ ಹೇಳ್ತಾರೆ. ಹೇಳಿದಾಗ ನಾವು ಅದನ್ನ 2-3 ರೀತಿಯಲ್ಲಿ ಟ್ರೈ ಮಾಡಿ ಅವ್ರಿಗೆ ತೋರಿಸ್ತೀವಿ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡ್ಯೂಸರ್ಗೆ ತೋರಿಸ್ತಾರೆ. ಓಕೆ ಆದಾಗ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸರ್, ಈಗ ಟೈಟಲ್ ಕಾರ್ಡ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅಂದ್ರೆ ಅದಕ್ಕೆ ಆದಂತ ಕೋರ್ಸ್ ಇರತ್ತಾ ಅಥವಾ ಅದನ್ನ ಹೇಗೆ, ಅದು ಒಂದು ಹವ್ಯಾಸವನ್ನ ಅಥವಾ ಅದಕ್ಕೆ ಆದ ಒಂದು ಅದರ ಕೋರ್ಸ್ ಅಥವಾ ಕಲಿಯುವಿಕೆ ಏನಾದ್ರೂ ಇದೆಯಾ? ಮೇಡಮ್, ಕೋರ್ಸ್ಗಳು ಇದೆ. ಕನ್ನಡ ಕ್ಯಾಲಿಗ್ರಫಿ ಅಂತ ಕೋರ್ಸ್ಗಳು ಇದಾವೆ. ನಾನು ಇದನ್ನ ಕೋರ್ಸ್ ಕಲ್ತಿಲ್ಲ. ಬಟ್ ಬೇಸಿಕಲಿ ನನಗೆ ಸ್ಕೂಲ್ ಡೇಸ್ ಅಲ್ಲೇ ನನಗೆ ಚಿತ್ರಕಲೆ ಬಗ್ಗೆ ತುಂಬಾ ಆಸಕ್ತಿ. ನಾನು ಮೈಸೂರಲ್ಲಿ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ನನಗೆ ಡ್ರಾಯಿಂಗ್ ಟೀಚರ್ ಒಬ್ರು ನಂಜುಂಡ ಪ್ರಸಾದ್ ಅಂತಿದ್ರು. ಒಳ್ಳೆ ಡ್ರಾಯಿಂಗ್ ಟೀಚರು. ಅವರು ಕವಿಗಳ ಫೋಟೋಗಳನ್ನೆಲ್ಲ ಬೈ ಹ್ಯಾಂಡ್ ಡ್ರಾ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡಿ ನಮ್ಗೆ ಒಂದ್ ರೀತಿ ಇನ್ಸ್ಪಿರೇಷನ್ ಅವರೇ. ಆವಾಗ್ಲೇ ಸಿನಿಮಾ ಪೋಸ್ಟರ್ಗಳನ್ನೆಲ್ಲ ಅವ್ರು ಬರೀತಾ ಇದ್ರು. ಸೊ ಅವ್ರ ಕ್ಲಾಸಲ್ಲಿ ನಮ್ಗೆ ಡ್ರಾಯಿಂಗ್ ಏನ್ ಹೇಳ್ಕೊಡ್ತಾ ಅದ್ರ ಜೊತೆಗೂ ಇನ್ನೂ ಎಕ್ಸ್ಟ್ರಾ ನಮ್ಗೆ ಗೈಡ್ ಮಾಡ್ತಾ ಇದ್ರು ಪೇಂಟಿಂಗ್ ಬಗ್ಗೆ. ಅದನ್ನ ನೋಡಿ ನಮ್ಗೆ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನನ್ಗೆ ಡ್ರಾಯಿಂಗ್ ಬರೆಯೋದು, ಅಕ್ಷರಗಳನ್ನ. ಅದಾದ ನಂತರ ಕಾಲೇಜ್ ಡೇಸ್ ಅಲ್ಲಿ ಅದೇ ಮೈನಮ್ ಲೋಕೇಶ್ ಅಂತ ಹೇಳಿದ್ನಲ್ಲ, ಅವರು ಅಕ್ಷರಗಳ ಮುತ್ತು ಜೋಡಿಸ್ದಾಗೆ ಬರಿತಾ ಇದ್ರು. ಅವ್ರನ್ನ ನೋಡಿ ನಾನು ಕಲಿತೆ. ಅವರು ನಮ್ಮ ಹತ್ರ ಕೈ ಬರಹ ಪಾಕ್ಷಿಕ ಪತ್ರಿಕೆ ಬರೆಸ್ತಾ ಇದ್ರು. ಕೈಯಲ್ಲೇ ರಾತ್ರಿ ಎಲ್ಲ ಕೂತು ಕೈಯಲ್ಲೇ ಬರೆದು ಬೆಳಿಗ್ಗೆ ಎಲ್ಲಾ ಕ್ಲಾಸ್ಗಳಿಗೂ ಪತ್ರಿಕೆಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಅದು ಅಂತರ್ಜಲ ಅಂತ ಪತ್ರಿಕೆ ಹೆಸರು. ಸರ್ಕಾರಿ ಪಾಲಿಟೆಕ್ನಿಕ್ ಚಾಮರಾಜನಗರ 99 ಬ್ಯಾಚ್ ಅಲ್ಲಿ ತುಂಬಾ ಫೇಮಸ್ ಪತ್ರಿಕೆ. ಕೈಯಲ್ಲೇ ಬರೀತಾ ಇದ್ವಿ. ಇದು ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ಅಂದ್ರೆ ಇದು ಎಲ್ಲಾ ಕಡೆ ಬಂದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಇಲ್ಲ, ಇದು ತುಂಬಾ ಈ ಟೆಕ್ನಾಲಜಿ ಬಂದಿರ್ಬೇಕಾದ್ರೆ ಕನ್ನಡ ಕೈ ಬರಹಗಳಿಗೆ ಸ್ವಲ್ಪ ಮಾನ್ಯತೆ ಕಡಿಮೆ ಆಗಿದೆ. ಸೊ ಆ ದಿನಗಳಲ್ಲಿ ನಾವು ಕೈಯಲ್ಲೇ ಬರಿತಾ ಇದ್ವಿ. ಅದು ಇನ್ನೂ ನನ್ನ ಹತ್ರ ಕಾಪಿಗಳಿದೆ. ಅದೊಂದು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಈಗ ನೀವು ಟೈಟಲ್ ಕಾರ್ಡ್ ಡಿಸೈನ್ ಆಗಿರೋದ್ರಿಂದ ಒಂದು ಎಷ್ಟು ಟೈಟಲ್ ಕಾರ್ಡ್ ಡಿಸೈನ್ ಮಾಡಿರಬಹುದು ನೀವು ಇಲ್ಲಿವರೆಗೂ? ಇಲ್ಲಿವರೆಗೂ ಅಂತ ಕರೆಕ್ಟ್ ಆಗಿ ಲೆಕ್ಕ ಇಲ್ಲ. ಶಾರ್ಟ್ ಮೂವಿಗಳಿಗೆ ಬರ್ದಿದ್ದೀನಿ, ನಾಟಕಗಳಿಗೆ ಬರ್ದಿದ್ದೀನಿ, ಪುಸ್ತಕ ಶೀರ್ಷಿಕೆಗಳಿಗೆ ಬರ್ದಿದ್ದೀನಿ, ಮತ್ತೆ ಸಿನಿಮಾಗಳಿಗೆ ಬರ್ದಿದ್ದೀನಿ. ಅರೌಂಡ್ 100, 130, 150 ಗಂಟ ಇದೆ.
ತುಂಬಾ ಜಾಸ್ತಿನೇ ಹೌದು, ಬರ್ದಿದ್ದೀರಾ. ಅಂದ್ರೆ ಇಷ್ಟೊಂದು ಟೈಟ್ಲ್ ನೀವು ಡಿಸೈನ್ ಮಾಡಿದ್ಮೇಲೆ ಒಂದು 300 ತನಕ ಇದ್ದಾಗ ಕೆಲವೊಂದು ಟೈಟಲ್ ನೀವು ಡಿಸೈನ್ ಮಾಡಿರ್ತೀರಾ. ಅದ್ರ ಜೊತೆ ನಾನು ತುಂಬಾ ಪರ್ಸನಲ್ ಆಗಿ ಕೇಳ್ತೀನಿ ಅನ್ಕೋಬೇಡಿ. ಡಿಸೈನ್ ಆದ್ಮೇಲೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲದ ಹಾಗೆ ಆಗೋಗಿರುತ್ತೆ ಕೆಲವೊಮ್ಮೆ. ಹೌದು, ನಾವು ಡಿಸೈನ್ ಮಾಡಿ ಕೊಟ್ಟಿರ್ತೀವಿ. ಅವ್ರು ಅದನ್ನ ಇಟ್ಕೊಂಡಿದ್ದಾರಾ, ಬಳಸ್ತಿದ್ದಾರಾ, ನಮ್ ಜೊತೆ ಇನ್ನು ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ. ಹೌದು, ಹೌದು. ಕೆಲವೊಂದ್ ಸಿನಿಮಾ ಏನಾಗುತ್ತೆ 1 ವರ್ಷ 2 ವರ್ಷ ನಂತರನೂ ರಿಲೀಸ್ ಆಗುತ್ತೆ. ಅವಾಗ ನಿಮ್ಗೆ ಅದು ನಂದೇ ಟೈಟಲ್ ಅಂತ ಗೊತ್ತಾಗೋಕೆ ಎಷ್ಟು ದಿನಗಳು ಬೇಕಾಗುತ್ತೆ? ಇಲ್ಲ, ನಾನು ಬರ್ದಿರೋ ಟೈಟಲ್ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತೀನಿ. ಬಟ್ ನನ್ನ ಹತ್ರನೂ ಒಂದು ಕಾಪಿ ಇರುತ್ತಲ್ಲ, ಒಂದು ಸಾಫ್ಟ್ ಕಾಪಿ ಇಟ್ಕೊಂಡಿರ್ತೀನಿ. ತುಂಬಾ ದಿನಗಳಾದ್ಮೇಲೆ ಒಮ್ಮೊಮ್ಮೆ ನಮ್ಗೆ ಅದನ್ನ ನೋಡಿದಾಗ ನಾನೇ ಬರ್ದಿದ್ದಲ್ವಾ ಅಂತ ನನಗೆ ಖುಷಿ ಆಗುತ್ತೆ. ಆಮೇಲೆ ಹಬ್ಬ, ಕನ್ನಡ ರಾಜ್ಯೋತ್ಸವ ಹಬ್ಬಗಳು ಈ ರೀತಿ ಎಲ್ರಿಗೂ ವಿಶ್ವಸ್ತ ಡಿಸೈನರ್ಸ್ ಗಳಿಗೆಲ್ಲ ಬರ್ಕೊಟ್ಟಿರ್ತೀನಿ. ಈಗ ಮೊನ್ನೆ ಸಂಕ್ರಾಂತಿ ಹಬ್ಬದ್ದು ಪೋಸ್ಟರ್ ನೋಡಿದೆ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳದ್ದು ವಿಶ್ವಸೇನೆ ಇತ್ತು. ಅದರಲ್ಲಿ ಸಂಕ್ರಾಂತಿ ಅನ್ನೋ ಫಾಂಟು ನಾನೇ ಬರ್ದಿದ್ದು. ನನಗೆ ಖುಷಿ ಆಯ್ತು. ಯಾವಾಗೋ ಬರ್ದಿದ್ದು, ತುಂಬಾ ಹಳೇದು, ಇವಾಗ ಉಪಯೋಗಿಸಿದ್ದಾರೆ. ಇದು ಡಿಸೈನರ್ಸ್ ಗಳು ತುಂಬಾ ನನ್ನ ಫಾಂಟ್ ನ ಉಪಯೋಗಿಸ್ಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದು ಒಂದು ಪಾಸಿಟಿವ್ ಆಗಿ ನೀವು ಹೇಳಿದ್ರಿ. ಅಂದ್ರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ಕೆಲವ್ರು ಇರ್ತಾರೆ ಟೈಟಲ್ ಕಣ್ಣ ಬರೆಯೋರ್ಗು ನಮ್ಮ ಜೊತೆ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಬರ್ಸ್ಕೊಂಡ್ ಆಗಿರತ್ತೆ. ಆಮೇಲೆ ನಮ್ಗೆ ಒಂದು ರೆಸ್ಪಾನ್ಸ್ ಕೂಡ ಅವರಿಂದ ಇರೋದಿಲ್ಲ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋರ್ಗೆ ಕೆಲವೊಂದು ಈ ರೀತಿಯ ವಿಷಯಗಳು ಬಂದು ಹೋಗೇ ಇರತ್ತೆ. ನಿಮಗೆ ಆದಂತಹ ಒಂದು ಕಹಿ ಅನುಭವಗಳು? ಕಹಿ ಅನುಭವಗಳಂತ ಏನಿಲ್ಲ, ನನ್ಗೆ ಅದೊಂದು ಪಾಠ. ಅನುಭವಗಳೆಲ್ಲ ಒಂದು ಪಾಠ. ಈಗ ನಾನು ಬರ್ಕೊಟ್ಟಿರ್ತೀನಿ, ಅದಕ್ಕೆ ಸರಿಯಾಗಿ ನಮ್ಗೆ ಗೌರವ ಸಿಕ್ಕಿರಲ್ಲ, ಹಾಗಂತ ನಾನು ಕುಗ್ಗಲ್ಲ. ಅದು ಒಂದು ಪಾಠ, ಅವ್ರ ಕಡೆಯಿಂದ ಕಲ್ತಿರ್ತೀನಿ. ನಾನು ಯಾವತ್ತು ಡಿಸೈನರ್ಸ್ ಗಳು ಅವಕಾಶ ಕೊಡೋರ್ನ ಯಾವತ್ತು ಬ್ಲೇಮ್ ಮಾಡಲ್ಲ. ಅವ್ರಿದ್ರೇನೆ ನಮ್ಮಂತ ಕಲಾವಿದರುಗಳಿಗೊಂದು ಮಾನ್ಯತೆ. ಒಂದೊಂದು ಕ್ಷಣ ಹಂಗಾಗಿರುತ್ತೆ. ಮತ್ತೆ ಅದನ್ನ ನಾವು ಮೋಟಿವೇಟ್ ತಗೊಂಡು ಪಾಸಿಟಿವ್ ಆಗಿ ಹೋಗ್ತಾ ಇರ್ಬೇಕು. ಮೊದಲ ಸಿನಿಮಾ ಶೀರ್ಷಿಕೆ ಅನುಭವ ಹೇಳ್ಬೇಕು ಅಂದ್ರೆ 2015 ನನ್ನ ಮೊದಲ ಶೀರ್ಷಿಕೆ ಪುಣ್ಯಾದ್ ಗೀತಿರು ಅಂತ. ಅದು ನಿರ್ದೇಶಕರು ನಮ್ಗೆ ಕಥೆನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ನಾನು ಫಾಂಟ್ ನ ಬರೆದು ಕೊಡ್ಬೇಕು. ಕತೆ ನರೇಟ್ ಮಾಡ್ತಾರೆ, ಹಿಂಗೆ ಬರ್ಬೇಕು ಅಂತ ಅವರೊಂದಷ್ಟು ರೆಫರೆನ್ಸ್ ಫಾಂಟ್ ಗಳನ್ನ ಕೊಡ್ತಾರೆ. ಟ್ರೈ ಮಾಡ್ತೀನಿ, ಅವ್ರಿಗೆ ಸ್ಯಾಟಿಸ್ಫೈನೇ ಆಗ್ತಿರಲ್ಲ. ಕೊನೆಗೆ ನನಗೆ ಬೇಸರ ಆಗಿ ಒಂದು ರಾತ್ರಿ 10 ಗಂಟೆಗೆ ಬರೆಯೋದಕ್ಕೆ ಕುಂತ್ಕೊಳ್ತೀನಿ. ನನ್ನ ಜೊತೆಗೆ ನಮ್ಮ ವೈಫ್ ಕೂಡ ಪಕ್ಕದಲ್ಲಿ ಕೂತಿರ್ತಾರೆ. ಬರೆದು ಫಸ್ಟ್ ಒಪಿನಿಯನ್ ವೈಫ್ ತೋರಿಸ್ತೀನಿ, ಇದೇ ಹೇಗಿದೆ ಅಂತ. ಅವರು ಕೂಡ ಇದು ಈ ರೀತಿ ಬರ್ಬೇಕು, ಇದು ಹಂಗೋಗ್ಬೇಕು, ಈ ರೀತಿ ಸಜೆಷನ್ ಮಾಡ್ತಾ ಬರ್ತಾರೆ. ಕರೆಕ್ಟ್ ಆಗಿ 11:30 ರಾತ್ರಿ 12 ಗಂಟೆ ಮಿಡ್ ನೈಟ್ ಅಲ್ಲಿ ಆ ಫಾಂಟ್ ನಮ್ಮ ವೈಫ್ಗೆ ಓಕೆ ಆಗುತ್ತೆ. ಅದನ್ನ ನಾನು ನಿರ್ದೇಶಕರಿಗೆ ಕಳಿಸ್ತೀನಿ, ಅವ್ರಿಗೂ ಓಕೆ ಆಗುತ್ತೆ. ಇದು ನನ್ಗೆ ಬಹಳ ಖುಷಿ. ಆಕ್ಚುಲಿ ಇದು ತುಂಬಾನೇ ಮುಖ್ಯ. ಅಂದ್ರೆ ಒಂದು ಹೆಣ್ಣಿಗೆ ಗಂಡ ಆಗ್ಲಿ, ಒಂದು ಗಂಡನ ವೃತ್ತಿಯನ್ನ ಮೆಚ್ಕೊಳ್ಳೋರು ಇದ್ದೇ ಇರ್ತಾರೆ. ಬೆಳಿಗ್ಗೆ ಹೋದ್ರೆ ಸಂಜೆ ಕೆಲಸ ಮಾಡ್ಕೊಂಡು ಬರ್ತಾರೆ, ಜೀವನ ನಡೆಯುತ್ತೆ. ಪ್ರವೃತ್ತಿಯನ್ನ ಮೆಚ್ಚಿಕೊಳ್ಳೋರು ಅದಕ್ಕೆ ಒಂದು ಸಪೋರ್ಟ್ ಕೊಡೋದು ತುಂಬಾ ಕಷ್ಟ ಇದೆ. ಅದರಲ್ಲಿ ಈ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ರೆ ಅದು ನಿಜವಾಗ್ಲು ನಿಮ್ಮ ರೀತಿಯಲ್ಲಿ ಒಂದ್ ಹೆಸರು ಬರುತ್ತೆ, ಅದಕ್ಕೆ ಒಂದು ಉತ್ತೇಜನ ಸಿಗತ್ತೆ. ಅವರು ಕೂಡ ಮೇಕಪ್ ಆರ್ಟಿಸ್ಟ್. ಈಗ ಸ್ವಲ್ಪ ಮಗನ ಬಗ್ಗೆ ಕಾಳಜಿ ಇರೋದ್ರಿಂದ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ. ಅವರು ಒಳ್ಳೆ ಮೇಕಪ್ ಆರ್ಟಿಸ್ಟ್. ಈಗ ನಿಮ್ಮ ಜವಾಬ್ದಾರಿ ಇದೆ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿದೆ, ಅವ್ರು ನಿಮ್ಗೆ ಸಪೋರ್ಟ್ ಮಾಡಿದಾಗೆ. ಈಗ ನೀವು ಸಾಹಿತ್ಯದಲ್ಲಿದ್ದೀರಾ, ಸಹ ನಿರ್ದೇಶಕರಾಗಿದ್ದೀರಾ, ಜೊತೆಗೆ ಬರಹಗಾರರು ಕೂಡ ಹೌದು. ನಿರ್ದೇಶನ ಮಾಡ್ಬೇಕು ಅನ್ನೋ ಆಸೆ ಕೂಡ ಇದೆ ಅಂತ ಎಲ್ಲೋ ಕೇಳ್ಪಟ್ಟಿದ್ದೀನಿ ನಾನು. ಇದೆಲ್ಲದಕ್ಕೂ ನಿಮ್ಗೆ ಕುಟುಂಬದ ಹಿನ್ನೆಲೆ ಇತ್ತ? ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರು ಸಿನಿಮಾ ಹಿನ್ನೆಲೆಯಿಂದ ಯಾರು ಇಲ್ಲ. ಆದ್ರೆ ಬರವಣಿಗೆಯಲ್ಲಿ ನಮ್ಮ ಅಣ್ಣ ನನಗಿಂತ ಚೆನ್ನಾಗಿ ಬರೀತಾನೆ. ಅವನು ಕತೆಗಳು ತುಂಬಾ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಕತೆಗಳನ್ನ ಬರ್ದಿದ್ದ. ಆ ಕತೆಗಳನ್ನೆಲ್ಲ ನಾವೊಂದು ಬರೆದು ಇಲ್ಲೇ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ಇನ್ನೂ ನೆನಪಿದೆ. ಯಾರೋ ಒಬ್ಬ ಸೀರಿಯಲ್ ಆರ್ಟಿಸ್ಟ್ XYZ ಅವ್ರಿಗೆ ತಗೊಂಡೋಗಿ ಕೊಟ್ವಿ. ಓದ್ಬಿಟ್ಟು ಹೇಳ್ತೀನಿ ಅಂತ ಕತೆನ ತಗೊಂಡೋದವನು ಇದುವರೆಗೂ ನಮ್ಗೆ ಸಿಗ್ಲೇ ಇಲ್ಲ. ಅದು ಒಂದು ಕಹಿ ಅನುಭವ. ನಮ್ಮ ಅಣ್ಣನ್ಗೆ ತುಂಬಾ ಕತೆಗಳು ತುಂಬಾ ಕತೆ ಬರ್ದಿದ್ದ. ಅದನ್ನ ತಗೊಂಡು ಅವಾಗ ಜೆರಾಕ್ಸ್ ಈ ರೀತಿ ಏನು ಮಾಡ್ಕೊಂಡಿರ್ಲಿಲ್ಲ. ಈಗ ಅವ್ರ ಕತೆನ ಅವರೇ ತಕೊಂಡೋದ್ರು, ಮತ್ತೆ ಅವ್ರು ಸಿಗ್ಲೇ ಇಲ್ಲ ನಮ್ಗೆ. ಸೊ ನಮ್ಮಣ್ಣ ಒಂದ್ ಸ್ವಲ್ಪ ಬೇಜಾರೆಲ್ಲ ಆದ. ಖಂಡಿತ ಆಗುತ್ತೆ. ಸೊ
ಅಲ್ಲಿಂದ ನಮ್ಗೆ ಸಿನಿಮಾ ಹಿನ್ನೆಲೆ ನಮ್ಮ ಅಣ್ಣ ಚೆನ್ನಾಗಿ ಬರೀತಾನೆ. ಅದ್ರ ಜೊತೆಗೆ ಬಾಲ್ಯದಲ್ಲಿ ನಮ್ಮ 2ನೇ ಅಕ್ಕ ಒಬ್ರು ಇದ್ದಾರೆ, ದ್ರಾಕ್ಷಾಯಣಿ ಅಂತ. ನಾವು ಮನೆಯಲ್ಲೆಲ್ಲ ಮಣಿ ಅಂತ ಕರಿತೀವಿ. ಅವ್ರಿಗೆ ನಮ್ಮ ಮನೆಯಲ್ಲಿ ಒಂದ್ ರೀತಿ ಸಿನಿಮಾ ವಿಕಿಪೀಡಿಯಾ ಇದ್ದಾಗೆ. ಹಳೆ ಸಾಂಗ್ಸು, ಯಾರು ಬರ್ದಿರೋ ಹಾಡ್ ಬರ್ದಿರೋದು, ಯಾವ ಹಾಡು, ಯಾರು ನಟಿಸಿದ್ದಾರೆ, ತುಂಬಾ ಚೆನ್ನಾಗಿ ಅವ್ರಿಗೆ ನಾಲೆಡ್ಜ್ ಇದೆ. ನಾವು ಸ್ಕೂಲ್ ಡೇಸ್ ಅಲ್ಲಿ ನಮ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಲೆ ಬಾಚ್ಕೊಡ್ಬೇಕು, ನಿನ್ಗೆ ವಿಷ್ಣುವರ್ಧನ್ ರೀತಿ ಬಾಚ್ತೀನಿ, ಅಂಬರೀಷ್ ರೀತಿ ಮಾಡ್ತೀನಿ, ಈ ರೀತಿ ನಮ್ಗೆ ಸಿನಿಮಾ ಕ್ರೇಜ್ ತುಂಬ್ತಾ ಇದ್ವಿ. ಅದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಖುಷಿ. ಇತ್ತೀಚೆಗೆ ನಮ್ಮ ಬಾಮೈದೊಬ್ರು ನವೀನ್ ಅಂತಿದ್ದಾರೆ, ತುಂಬಾ ಪ್ರತಿಭಾವಂತ ನಿರ್ದೇಶನ ಕಿರುಚಿತ್ರಗಳನ್ನ, ಸಾಕಷ್ಟು ಕಿರುಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾನೆ. ಈಗ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಆಗಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾನೆ. ಇದು ನಮ್ಮ ಕುಟುಂಬದ ಹಿನ್ನೆಲೆ. ನಾನು ಕೂಡ ಒಳ್ಳೆ ಕತೆ, ಈ ಪುಸ್ತಕಗಳನ್ನ ತೊಡಸ್ಕೊಂಡಿದ್ದೀನಿ. ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ, ಕಾಲ ಕೂಡಿ ಬರ್ಬೇಕಷ್ಟೆ. ಈ ನಿರ್ದೇಶಕರಾಗಬೇಕು ಅನ್ನೋ ಒಂದು ತುಡಿತ ಯಾವಾಗ ಬಂತು ನಿಮ್ಗೆ? ಇಲ್ಲ, ನನಗೆ ಮೊದಲಿಂದ ಆಸೆ ಇದೆ, ಏನಾದ್ರು ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ. ಅದಕ್ಕೆ ಡೈರೆಕ್ಷನ್ ಟೀಮ್ಗಳಲ್ಲಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ವೃತ್ತಿ ಜೊತೆಗೆ ಇರೋದ್ರಿಂದ ಸ್ವಲ್ಪ ಕಾಲಾವಕಾಶ ನಮ್ಗೆ ಸಿಗ್ತಾ ಇಲ್ಲ. ಭಾನುವಾರ ಶನಿವಾರ ಈ ರೀತಿ ಇದ್ರೆ ನಾನು ನಮ್ಮ ನಿರ್ದೇಶಕರ ಸ್ನೇಹಿತರುಗಳ ಜೊತೆಲಿ ಇರ್ತೀನಿ. ಒಳ್ಳೊಳ್ಳೆ ಕತೆಗಳು ಮಾಡ್ಕೊಳ್ಬೇಕು ಫಸ್ಟ್. ಅದಕ್ಕೆ ತಯಾರಿ ಏನ್ ಬೇಕು ಮಾಡ್ಕೊಳ್ತಾ ಇದೀನಿ. ಸಾಕಷ್ಟು ಪುಸ್ತಕಗಳನ್ನ, ನಮ್ಮಲ್ಲಿ ತುಂಬಾ ಕತೆಗಳಿದಾವೆ. ನಮ್ಮ ಸುತ್ತಮುತ್ತಲೇ ಘಟನೆಗಳನ್ನೇ ಒಂದು ಸಿನಿಮಾಗಳು ಮಾಡ್ಬೋದು. ಇದನ್ನ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೀನಿ, ಮಾಡ್ತೀನಿ ಒಂದಿನ. ಈಗ ನಿರ್ದೇಶಕರಾಗ್ಬೇಕು ಅನ್ನೋ ಕನಸಿದೆ ಅಂದ್ಮೇಲೆ ನಿಮಗೆ ತುಂಬಾ ಮನಸ್ಸಿಗೆ ಯಾವಾಗ್ಲೂ ಮುಟ್ಟುವಂತ ನಿರ್ದೇಶಕರು ಯಾರು? ಇವ್ರದ್ದು ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಹೀರೋ ಯಾರಾದ್ರೂ ಆಗಿರ್ಲಿ, ನಾನು ಹೋಗಿ ನೋಡ್ತೀನಿ, ಅದ್ರಲ್ಲಿ ಏನೋ ಒಂದು ಹೊಸತನ ಇರುತ್ತೆ ಅಂತ ನಿಮಗೆ ಅನ್ಸೋ ಅಂತವ್ರು? ಇತ್ತೀಚಿನ ದಿನಗಳಲ್ಲಿ ನನಗೆ ತರುಣ್ ಸುಧೀರ್ ಬಹಳ ಇಷ್ಟ. ಮತ್ತೆ ದುನಿಯಾ ವಿಜಯ್ ನಿರ್ದೇಶನ, ಅವರದ್ದು ಕಾಟೇರ ತುಂಬಾ ಒಳ್ಳೆ ಮತ್ತೆ ನನಗೆ ನಮ್ಮ ಭಾಷೆ ಬಿಟ್ಟು ತಮಿಳಲ್ಲಿ ಮಾರಿ ಸೆಲ್ವರಾಜ್, ರಂಜಿತ್, ಇಂಥ ನಿರ್ದೇಶಕರ ಸಿನಿಮಾಗಳನ್ನ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಅಂದ್ರೆ ನೀವು ಒಳ್ಳೆ ಗಟ್ಟಿ ಕತೆ ಇರೋಂತ ನಿರ್ದೇಶಕರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅಂದ್ರೆ ನೀವ್ ಯಾವಾಗ್ಲೂ ಕಥೆಯನ್ನ ಮೊದಲು ನೋಡ್ತೀರಾ? ಕತೆನ ನಾನು ಫಸ್ಟ್ ನೋಡ್ತೀನಿ, ಆಮೇಲೆ ನಿರ್ದೇಶಕರ ಅವ್ರ ಹಿನ್ನೆಲೆ ನೋಡ್ತೀನಿ. ಇಂಥ ಸಿನಿಮಾಗಳನ್ನ ಅತಿ ಹೆಚ್ಚು ನೋಡ್ತಾ ಇರ್ತೀನಿ. ನಿಮ್ಗೆ ಯಾವ್ದಾದ್ರು ಒಂದ್ ಸಿನಿಮಾ ನೋಡಿದಾಗ ಪದೇ ಪದೇ ಆ ಸಿನಿಮಾನ ನೋಡ್ಬೇಕು ಅನ್ಸೋದು, ಆ ಕತೆ ಎಲ್ರಿಗೂ ರೀಚ್ ಆಗ್ಬೇಕಪ್ಪ, ಈ ಕತೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದ ಕತೆಗಳು ಯಾವ್ದ್ಯಾವ್ದು? ನಾನು ನೋಡಿದ ಯಾವುದೇ ಭಾಷೆ ಸಿನಿಮಾ ನೋಡಿದ್ರು ಒಳ್ಳೆ ಕತೆ ಇರುವಂತ ಸಿನಿಮಾಗಳನ್ನ ನಾನು ವಿಮರ್ಶೆ ಮಾಡಿ ಫೇಸ್ಬುಕ್ ಅಲ್ಲಿ ಬರೀತಾ ಇರ್ತೀನಿ. ಇತ್ತೀಚೆಗೆ ತುಂಬಾ ಸಿನಿಮಾಗಳನ್ನ ನಾನು ನೋಡಿದೀನಿ. ಅದರಲ್ಲಿ ಕಾಡುವಂತ ಸಿನಿಮಾ ಅಂದ್ರೆ ಮಲಯಾಳಂದ ಉಯಾರಿ ಅಂತ, ಪಾರ್ವತಿ ಮೆನನ್ ಅವ್ರದ್ದು. ಅದು ಯಾಕೆ ನನಗೆ ಇಷ್ಟ ಆಯ್ತು ಅಂದ್ರೆ, ಒಬ್ಬ ಮಹಿಳೆ ಎಷ್ಟು ಕಷ್ಟಪಟ್ಟು ತಾನು ಮೇಲೆ ಬರ್ತಾಳೆ ಅನ್ನೋದು ಒಂದು ಕತೆ ನನಗೆ ತುಂಬಾ ಇಷ್ಟ ಆಯ್ತು. ಅದನ್ನ ನನ್ನ ಅಂತ ಕತೆಗಳನ್ನ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಸುತ್ತಮುತ್ತಲೇ ನೋಡಿದಾಗ ತುಂಬಾ ಮಹಿಳೆಯರು ಕಷ್ಟದಲ್ಲಿದ್ದಾರೆ. ಅವರೆಲ್ಲ ಈ ರೀತಿ ಸ್ಯಾಕ್ರಿಫೈಸ್ ಮಾಡಿ ಕುಟುಂಬಕ್ಕೋಸ್ಕರ ಕಷ್ಟಪಡೋದು ನೋಡಿದಾಗ ಅವರು ಕೂಡ ಈ ರೀತಿ ಮೇಲ್ ಬರ್ಲಿ ಅನ್ನೋದೊಂದು ಆಶೆ. ಆಮೇಲೆ ನಮ್ಮ ಭಾಗಗಳಲ್ಲಿ ನಿಮಗೆ ಗೊತ್ತಿರ್ಬೇಕು, ನಮ್ಮ ಹೆಣ್ಮಕ್ಳು ಒಂದು ವಿಷಯದ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಇಲ್ಲ. ಪೀರಿಯಡ್ಸ್ ಬಗ್ಗೆ ಇನ್ನು ಮೂಢನಂಬಿಕೆಗಳೇ ತುಂಬಿಕೊಂಡಿದ್ದಾರೆ. ಅದನ್ನೆಲ್ಲ ನಾವು ಹೋಗ್ಲಾಡಿಸ್ಬೇಕು. ನಾವು ಎಜುಕೇಟೆಡ್ಗಳು ಇನ್ನೂ ಅದೇ ಸಂಪ್ರದಾಯದಲ್ಲಿ, ಇನ್ನು ಅತಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ನಮ್ಮ ಹೆಣ್ಮಕ್ಳು ತುಂಬಾ ಅದ್ರ ಬಗ್ಗೆ ಮುಜುಗರ ಇನ್ನೂ ಇದೆ. ಅದನ್ನೆಲ್ಲ ದಾಟಿ ಬರ್ಬೇಕು ಅನ್ನೋ ಒಂದು ಆಸೆ. ಅಂತ ಕತೆಗಳು ನಾನು ಮಾಡ್ಬೇಕು ಅಂತ ನನ್ಗೆ ಆಸೆ. ನೋಡೋಣ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ತಳ ಸಮುದಾಯಗಳಲ್ಲಿ ಆಗ್ತಕ್ಕಂತ ಸಂಕಷ್ಟಗಳನ್ನ, ದೌರ್ಜನ್ಯಗಳನ್ನ ಸಿನಿಮಾ ಮಾಡೋರು ಅಂತ ನಿರ್ದೇಶಕರು ಕಂಡ್ರೆ ತುಂಬಾ ಇಷ್ಟ. ಬೇರೆ ಭಾಷೆಗಳಲ್ಲಿ ಇದ್ದಾರೆ. ನಮ್ಮ ಭಾಷೆಯಲ್ಲಿ ತರುಣ್ ಸುಧೀರ್ ಅವ್ರದ್ದು ಕಾಟೇರ ಬಂತು. ಅದು ನಿಜವಾಗ್ಲೂ ಒಳ್ಳೆ ಸಿನಿಮಾ, ಪ್ರತಿಯೊಬ್ರು ನೋಡ್ಬೇಕಾದ ಸಿನಿಮಾ. ಯಾಕೆಂದ್ರೆ ಅಲ್ಲಿ ಜಾತಿ ವ್ಯವಸ್ಥೆ ಇದೆ, ಮರ್ಯಾದೆ ಹತ್ಯೆಗಳ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಆಗ್ತಕ್ಕಂಥ ರಾಜಕೀಯ ತಲ್ಲಣಗಳನ್ನ ಅವರು ತೋರಿಸಿದ್ದಾರೆ. ಇಂಥ ಕಥೆಗಳು
ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದ್ರೆ ಹ್ಮ್ ಒಂದಷ್ಟು ಬದಲಾವಣೆಗಳಾಗ್ಬೋದು. ಇತ್ತೀಚೆಗೆ ಇನ್ನು ಮುಂದಿನ ದಿನಗಳಲ್ಲಿ ಹ್ಮ್ ಲ್ಯಾಂಡ್ ಲಾರ್ಡ್ ಅನ್ನೋ ಸಿನಿಮಾ ಬರುತ್ತೆ, ಅದು ಕೂಡ ಈ ರೀತಿ ತಳ ಸಮುದಾಯದ ಕಥೆಗಳು. ಇಂಥದ್ನ ನಾವು ನೋಡಿದಾಗ ಏನಾದ್ರು ಇಂಥ ಕಥೆಗಳನ್ನೇ ಮಾಡ್ಕೊಂಡು ಹೋದಾಗ ಹ್ಮ್ ಬದಲಾವಣೆ ತರಬಹುದು ಅನ್ನೋ ಒಂದು ಆಶಯ. ಹ್ಮ್ ಅದರಿಂದ ಇಂಥ ಕಥೆಗಳನ್ನ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಈಗ ನೀವ್ ಹೇಳಿದ್ರಿ ಕಾಟೇರ ಸಿನಿಮಾದ ಬಗ್ಗೆ ಹೇಳಿದ್ರಿ, ಅಂದ್ರೆ ದರ್ಶನ್ ಅವರು ಈ ಕಮರ್ಷಿಯಲ್ ಮೂವಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಕಾಟೇರ ಒಂದು ಬೇರೆಯದೇ ರೀತಿಯಲ್ಲಿ ನಮ್ಗೆ ದರ್ಶನ್ ಸಿಗ್ತಾರೆ ನೋಡೋಕೆ, ಹೌದು ಅಭಿನಯದಲ್ಲೂ ನೋಡೋಕು, ಕಥೆಯಲ್ಲೂ, ಎಲ್ಲದ್ರಲ್ಲೂ ಒಂದು ಜೀವಿಸಿದ್ದಾರೆ ಆ ಪಾತ್ರದೊಳಗಡೆ ಅವರು ಅಂತ ನಾವ್ ಹೌದು. ಹೇಳ್ಬೋದು. ದರ್ಶನ್ ಅವ್ರ ಬಗ್ಗೆ ನೀವು ಒಂದು ವಿಭಿನ್ನವಾಗಿ ಕಾಟೇರದಲ್ಲಿ ನೋಡಿದಾಗ ನಿಮ್ಗೆ ಹೇಗ್ ಅನ್ಸ್ತು? ನೀವು ಅಭಿಮಾನಿಯಾಗಿಯೂ ಕೂಡ ಹೇಳ್ಬೋದು. ಇಲ್ಲ, ದರ್ಶನ್ ಅವ್ರ ನಟನೆ ತುಂಬಾ ಎಲ್ರಿಗೂ ಇಷ್ಟ ಆಯ್ತು. ಹ್ಮ್ ನಾನು ದರ್ಶನ್ ಅವರ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹ್ಮ್ ನಾನು ಬೆಂಗಳೂರಿಗೆ ಬಂದಾಗ ಹೊಸ್ತರಲ್ಲಿ ಬೆಂಗಳೂರು ಬಂದಾಗ ಹ್ಮ್ ದರ್ಶನ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ನಾನು ಹ್ಮ್ ರಾಜಾಜಿನಗರದ ರಾಮ ಮಂದಿರದಲ್ಲಿ ಕರಿಯ ಮುಹೂರ್ತ ನಡೀತಾ ಇತ್ತು. ಹ್ಮ್ ಆ ಟೈಮಲ್ಲಿ ನಾನು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಹ್ಮ್ ಬಹಳ ಸುಸ್ತಾಗಿತ್ತು. ರಾಮ ಮಂದಿರ ಗ್ರೌಂಡ್ ಅಲ್ಲಿ ಕುಂತಿದ್ದೆ. ಹ್ಮ್ ಆ ಟೈಮಲ್ಲಿ ಒಂದು ಕಾರ್ನರ್ ಅಲ್ಲಿ ಸಿನಿಮಾ ಮುಹೂರ್ತ ಅದ್ದೂರಿಯಾಗಿ ನಡೀತಾ ಇತ್ತು. ಹ್ಮ್ ನಾನು ಆ ಕ್ಷಣ ಅಲ್ಲಿಗೆ ಹೋಗಿ ಫಸ್ಟ್ ಟೈಮ್ ದರ್ಶನ್ ಅವ್ರಿಗೆ ಹ್ಯಾಂಡ್ ಶೇಕ್ ಕೊಟ್ಟು ಹ್ಮ್ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದೆ. ಹ್ಮ್ ಆವತ್ತಿಂದ ಹ್ಮ್. ಈ ಕ್ಷಣದವರೆಗೂ ನಾನು ದರ್ಶನ್ ಅಭಿಮಾನಿ. ನಾನೊಬ್ನೇ ಅಲ್ಲ, ನನ್ನ ಹ್ಮ್. ಕುಟುಂಬ ಫುಲ್ ದರ್ಶನ್ ಅಭಿಮಾನಿ. ಅಂದ್ರೆ ನೀವು ಮುಖಾಮುಖಿ ಭೇಟಿ ಆದಾಗ ಆ, ಒಂದ್ ಸೆಳೆತ ಅನ್ನೋದು ಇದ್ದೇ ಇರುತ್ತೆ. ಹೌದು, ಅವ್ರು ನಾನು- ತುಂಬಾ ಸರಳ ವ್ಯಕ್ತಿ ಅಂತಾರೆ, ಅದನ್ನ ನೀವು ವಿಟ್ನೆಸ್ ಮಾಡಿದ್ರ ಅಲ್ಲಿ? ಹೌದೌದು. ನಾನು ಪ್ರತಿ ಹುಟ್ಟುಹಬ್ಬಕ್ಕೂ ನಾನು ಇಂದಿನ ದಿನ ಹ್ಮ್ ನಾನು ಹೋಗ್ತೀನಿ, ವಿಶ್ ಹ್ಮ್. ಮಾಡ್ತೀನಿ. ಹ್ಮ್ ಮತ್ತೆ ಅವ್ರದ್ದು ದರ್ಶನ್ ಅವ್ರದ್ದು ಫೋಟೋಗ್ರಫಿ ಬಹಳ ಇಷ್ಟ ನನಗೆ. ಹ್ಮ್ ಆ ಫೋಟೋಗ್ರಫಿ ಕಲೆಕ್ಷನ್ ನ ಮೈಸೂರಲ್ಲಿ ಸಂದೇಶ್ ಹೋಟ್ಲಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಹ್ಮ್ ಇಟ್ಟಾಗ ಹ್ಮ್. ಅಲ್ಲಿ ಬಂದಂತ ಹಣನ ಹ್ಮ್. ಅವರು ಅಲ್ಲಿನ ಕಾಡು ಜನರಿಗೆ ಹ್ಮ್. ಇದಕ್ಕೆ ಕೊಡ್ತಾರೆ, ಫಂಡ್ಗೆ. ಹ್ಮ್ ಹ್ಮ್ ಅದಕ್ಕೋಸ್ಕರ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ರು. ಆ ಹ್ಮ್. ಟೈಮಲ್ಲಿ ನಾನು ಹೋಗಿ ಒಂದು ದರ್ಶನ್ ಅವರು ಸ್ವತಃ ಕ್ಲಿಕ್ ಮಾಡಿದ ಒಂದು ಪ್ರಾಣಿ ಚಿತ್ರನ ಹ್ಮ್ ನಾನು ಪೇ ಮಾಡಿ ತಗೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ದೀನಿ. ಹ್ಮ್ ಆ ಟೈಮಲ್ಲಿ ಅವರೇ ಆಟೋಗ್ರಾಫ್ ಹಾಕಿ ಕೊಟ್ಟಿದ್ರು. ಹ್ಮ್ ಇಂಥ ಸುಮಾರು ಸಿಹಿ ಮೆಮೊರೀಸ್ ಇದಾವೆ ಹ್ಮ್ ಡಿ ಬಾಸ್ ಅವರ ಹತ್ರ. ಹ್ಮ್. ಜೊತೆಗೆ ನಂದು ಅಂತರಾಳದಿಂದ ಪುಸ್ತಕನ ಹ್ಮ್ ಅವ್ರ ಕೈಗೆ ತಲುಪಿಸಿದೀನಿ. ನಾನ್ ಹ್ಮ್. ತಲುಪ್ಸಕ್ ಆಗ್ಲಿಲ್ಲ. ಹ್ಮ್ ತೂಗುದೀಪ ಗರ್ಲ್ಸ್ ಗ್ರೂಪ್ ಇದೆ, ಹಾ ಅವರೆಲ್ಲ ತಗೊಂಡೋಗಿ ಕೊಟ್ಟಿದ್ರು. ಹ್ಮ್. ಅದು ಬಹಳ ಖುಷಿ. ಬಹಳ ಖುಷಿ ಆಯ್ತು. ನಾವು ಅವರ ವೈಯಕ್ತಿಕ ಜೀವನನ ಹ್ಮ್ ಬರೀ ನೆಗೆಟಿವ್ ಆಗಿ ನೋಡ್ಬಾರ್ದು. ಅವ್ರದ್ದು ಹ್ಮ್. ಎಷ್ಟೋ ಪಾಸಿಟಿವ್ ಕೆಲಸಗಳು ನಮ್ ಕಣ್ ಮುಂದಿದೆ, ಹ್ಮ್ ಅದನ್ನ ನಾವು ಹೇಳ್ಬೇಕು. ನಮ್ಮ ಡಿ ಬಾಸ್ ಅಭಿಮಾನಿಗಳು ಎಷ್ಟೋ ಹ್ಮ್. ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಹ್ಮ್ ಆ, ಪ್ರಾಣಿಗಳಿಗೆ, ಹ್ಮ್. ಎಲ್ಲ ಮಾನವೀಯತೆ ದೃಷ್ಟಿಯಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಹ್ಮ್ ಅದನ್ನ ಯಾರು ಹೇಳಲ್ಲ. ಹ್ಮ್